ವೆಲ್ಕಮ್ ಟು ಶಿಲ್ಪಾ ಅಡುಗೆ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲಾದ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಬಿಗಿನರ್ಸಿಗೆ ಮತ್ತು ಬ್ಯಾಚುಲರ್ಸಿಗೆ ತುಂಬಾ ಯೂಸ್ಫುಲ್ ವಿಡಿಯೋ ಅಂತ ಹೇಳ್ಬೋದು. ಬ್ಯಾಚುಲರ್ಸಿಗಂತೂ ತುಂಬಾ ಯೂಸ್ಫುಲ್ ವಿಡಿಯೋ ಅಂತಲೇ ನಾವು ಹೇಳ್ಬೋದು. ಇದು ಸಿಂಪಲಾಗಿರುವಂಥ ಒಂದು ವಿಡಿಯೋ. ಅದೇ ಎಳ್ಳಿಕಾಯನ್ನು ಬಳಸ್ಕೊಂಡು ಎಳ್ಳಿಕಾಯಿ ಅವಲಕ್ಕಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರು ಕೇಳ್ತಾ ಇರ್ತಾರೆ, ನಾನು ಅವಲಕ್ಕಿ ಹೇಗೆ ಮಾಡಿದ್ರೂ ಉದುರಾಗಿ ಆಗೋದಿಲ್ಲ, ತುಂಬ ಮೆತ್ತಗಾಗುತ್ತೆ, ನಾನು ಎಷ್ಟು ನೆನೆ ಬಿಟ್ಟರೂ ಕೂಡ ಬೇಗ ಬಸಿದ್ರೂ ಕೂಡ ಅದು ತುಂಬ ಮೆತ್ತಗೆ ಆಗೋಗುತ್ತೆ, ಉದುರು ಆಗೋದಿಲ್ಲ ಅಂಥೇಳಿ ಹೇಳ್ತಾ ಇರ್ತಾರೆ. ಬನ್ನಿ, ಈ ವಿಡಿಯೋದಲ್ಲಿ ಉದುರಾಗಿ ಎಳ್ಳಿಕಾಯಿ ಅವಲಕ್ಕಿ ಹೇಗೆ ಮಾಡೋದು ಅಂಥೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಮಕ್ಕಳು ಲಂಚ್ ಬಾಕ್ಸಿಗೆ ಆಗಿರ್ಬೋದು, ಮಕ್ಕಳು ಲಂಚ್ ಬಾಕ್ಸಿಗೆ ಮಾತ್ರ ಅಲ್ಲದೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಯೂಸ್ ಮಾಡ್ಕೋಬಹುದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಈ ಎಳ್ಳಿಕಾಯಿ ಅವಲಕ್ಕಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾ ಯೂಸ್ಫುಲ್ ವಿಡಿಯೋ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು 1/4 kg ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಅವಲಕ್ಕಿ ತೊಗೋಬೋದು. ನಾವು ಇಬ್ಬರಿಗೋಸ್ಕರ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ 1/4 kg ಮಾತ್ರ ತೊಗೊಂಡಿದ್ದೀನಿ. ಈಗ ಜಸ್ಟ್ ವಾಶ್ ಮಾಡ್ಕೊಂಬರೋಣ. ಇದನ್ನ ಈ ರೀತಿ 2 ಟೈಮ್ ವಾಶ್ ಮಾಡಿಬಿಟ್ಟು ನೀರನ್ನು ಚೆಲ್ಬಿಟ್ಟು ಬಸ್ತಿಟ್ಬಿಟ್ರೆ ಸಾಕು. ನೋಡಿ, ಈಗ ಇದನ್ನು ಮುಚ್ಚಿಬಿಟ್ಟು ಸೈಡಿಗೆ ಇಟ್ಟು ಒಗ್ಗರಣೆ ಹಾಕೊಂಬರೋಣ. ನೋಡಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಮತ್ತು ಕೊತ್ತಂಬರಿ, ಕರಿಬೇವು, ಕಾಯಿ ಮತ್ತು ಎಳ್ಳಿಕಾಯಿ ಮತ್ತು ಸ್ವಲ್ಪ ಈರುಳ್ಳಿನ ಎಳ್ಳಿಕಾಯಿ ಅವಲಕ್ಕಿಗೆ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡಿ. ಅವಲಕ್ಕಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಫಸ್ಟು ಕಡಲೆಬೀಜನ ಆ್ಯಡ್ ಮಾಡ್ತಾಯಿದ್ದೀನಿ. ಕಡಲೆಬೀಜ ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕೆಂಪು ಫ್ರೈ ಆಗೋವರೆಗೂ ಎಣ್ಣೆಲೆ ಕರ್ಕೊಳ್ಳೋಣ. ಈ ರೀತಿಯಾಗಿ ಕಡಲೆಬೀಜ ಮುಂಚೆ ಕರೆದು ತಗೊಳ್ಳೋದ್ರಿಂದ ಕಡಲೆಬೀಜ ತಿಂಡಿ ಜೊತೆಗೆ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಸಿಗುತ್ತೆ. ನೋಡಿ, ಕಡಲೆಬೀಜ ಆಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ಇದೇ ಬಂಡಿಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಬರೋಣ. ಈ ಉದ್ದಿನಬೇಳೆ ಕಡಲೆಬೇಳೆ ಅಂತ ಅದು ಆಪ್ಷನ್ಸು, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಕಡಲೆಬೀಜ ಸಮೇತನೂ ಅಷ್ಟೇ ಆಪ್ಷನ್ಸು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಇದು ಸ್ವಲ್ಪ ಫ್ರೈ ಮಾಡ್ಕೊಂಬರೋಣ. ಇಲ್ಲಿ ನೋಡಿ, ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಫ್ರೈ ಆಗಿದೆ. ಈಗ ಈರುಳ್ಳಿ ಆ್ಯಡ್ ಮಾಡೋಣ. ನೋಡಿ, ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿಬಿಡೋಣ. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಏನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಲ್ಲ ಅದು ಸಮೇತ ಈರುಳ್ಳಿ ಜೊತೆನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಪೂರ್ತಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ, ಇಲ್ಲಿ ಪೂರ್ತಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈ ರೀತಿ ಫ್ರೈ ಆದ ತಕ್ಷಣ ನಾವು ಟೊಮೊಟೊನ ಆ್ಯಡ್ ಮಾಡಬೇಕಾಗುತ್ತೆ. ಬನ್ನಿ ಟೊಮೊಟೊ ಆ್ಯಡ್ ಮಾಡೋಣ. ಟೊಮೊಟೊ ಆ್ಯಡ್ ಮಾಡಿದಾದ್ಮೇಲೆ ಇದು ಸಹ ಸಾಫ್ಟಾಗಿ ಫ್ರೈ ಆಗಬೇಕು. ಸ್ವಲ್ಪ ನಾವು ಉಪ್ಪನ್ನು ಆ್ಯಡ್ ಮಾಡಿ ಫ್ರೈ ಮಾಡೋಣ. ಬೇಗ ಟೊಮೊಟೊ ಸಾಫ್ಟ್ ಆಗುತ್ತೆ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಅವಲಕ್ಕಿ ಕಲಿಸ್ಬೇಕಾದ್ರೆ ನಾವು ಉಪ್ಪನ್ನ ಆ್ಯಡ್ ಮಾಡ್ಕೋಬಹುದು. ಈ ಟೊಮೊಟೊ ಫ್ರೈ ಆಗೋ ಅಷ್ಟೊತ್ತಿಗೆ ನಾವು ಸ್ವಲ್ಪ ಎಳ್ಳಿಕಾಯಿನ ನಿಂತ್ಕೊಂಬರೋಣ. ಬೀಜ ತೆಗೆದೊಂದು ಬೌಲಿಗೆ ಹುಳಿ ತೊಗೊಂಬರೋಣ. ನೋಡಿ, ಸ್ವಲ್ಪ ಹುಳಿ ತೊಗೊಂಡಿದ್ದೀನಿ ಎಳ್ಳಿಕಾಯ್ದು. ಇಲ್ಲಿ ನೋಡಿ, ಟೊಮೊಟೊನು ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನಾವು ತೊಗೊಂಡಿರುವ ಕೊತ್ತಂಬರಿನ ಆ್ಯಡ್ ಮಾಡೋಣ. ನೋಡಿ, ಕೊತ್ತಂಬರಿ ಏನು ಚಿಕ್ಕ ಕಚ್ಚಿಟ್ಕೊಂಡಿದ್ದೀನಿ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಸಾಫ್ಟ್ ಆದಮೇಲೆ ನಾವು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡೋಣ. ಆಲ್ರೆಡಿ ಉಪ್ಪು ಆ್ಯಡ್ ಮಾಡಿದ್ದೀವಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಆ್ಯಡ್ ಮಾಡಿದ್ಮೇಲೆ ನೋಡಿ, ಅರಿಶಿನ ಪುಡಿ ಎಲ್ಲ ಮಿಶ್ರಣ ಆಗಬೇಕು. ಸರಿಯಾದ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ.
ಈಗ ನಾವೇನು ಎಳ್ಳಿಕಾಯ್ದು ಹುಳಿ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸೇರಿಸೋಣ. ಹುಳಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆದರೆ ಸಾಕು, ನೀವು ಫ್ರೈ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ. ಈಗ ಇಲ್ಲಿ ಅವಲಕ್ಕಿ ಗೊಜ್ಜು ರೆಡಿ ಆಗಿದೆ. ನಾವು ಆಗಲೇ ಅವಲಕ್ಕಿನ ತೊಳೆದು ಇಟ್ಟಿದ್ವಲ್ಲ ನೋಡಿ, ಇದು ಎಷ್ಟು ಉದುರಾಗಿ ನೆಂದ್ಕೊಂಡಿದೆ ಮತ್ತು ಅದೇ ರೀತಿಯಾಗಿ ಮೆತ್ತಗೂ ಆಗಿದೆ. ಈಗ ಗೊಜ್ಜಾಕಿ ಕಲಸೋಣ. ಅವಲಕ್ಕಿ ಮತ್ತು ಗೊಜ್ಜು ಮಿಶ್ರಣ ಆಗೋವರೆಗೂ ಕ್ಲೀನಾಗಿ ಕಲಿಸ್ಬೇಕು. ನೋಡಿ, ಅವಲಕ್ಕಿ ಮತ್ತು ಗೊಜ್ಜು ಈ ಥರ ಮಿಶ್ರಣ ಮಾಡಬೇಕು. ಈ ಟೈಮಲ್ಲಿ ನೀವು ಸಾಲ್ಟ್ ಬೇಕಂದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಬೇಡ. ಸಾಲ್ಟ್ ಆ್ಯಡ್ ಮಾಡಿದ ಮೇಲೆ ಇದನ್ನು ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೋಬೇಕು. ಉಪ್ಪು ಎಲ್ಲ ಮಿಶ್ರಣ ಮಾಡಿದ ಮೇಲೆ ನಾವೇನಾಗಲೇ ಕರೆದಿಟ್ಟಿದ್ವಲ್ಲ ಕಡಲೆ ಬೀಜನ ಆ್ಯಡ್ ಮಾಡೋಣ. ಈಗ ಎಳ್ಳಿಕಾಯಿ ಅವಲಕ್ಕಿ ರೆಡಿಯಾಗಿದೆ. ಈ ಅವಲಕ್ಕಿ ಏನಾದರೂ ಸ್ವಲ್ಪ ಇನ್ನೂ ಗಟ್ಟಿ ಇದೆ ಅಂತ ನಿಮಗೆ ಅನಿಸಿದೆ, ಸ್ವಲ್ಪ ನೀರು ಸಿಮುಕ್ಸ್ಬಿಟ್ಟು ಬಿಸಿ ಮಾಡಿಕೊಂಡು 2 ನಿಮಿಷ ಮುಚ್ಚಿಟ್ರೆ ಈ ಅವಲಕ್ಕಿ ಕರೆಕ್ಟ್ ಅದಕ್ಕೆ ಬರುತ್ತೆ. ಈಗ ಈ ಅವಲಕ್ಕಿ ಉಪ್ಪಿನಕಾಯಿ ಜೊತೆಗೆ ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಆಲ್.